ಜಲ ಸಂರಕ್ಷಣೆಯನ್ನು ಮಾಡಬೇಕಾಗಿದೆ. ನೀರೇ ಜೀವನ, ನೀರಿಲ್ಲದಿದ್ದರೆ ಜೀವನ ಇಲ್ಲ. ಶುದ್ಧ ಕುಡಿಯುವ ನೀರು ಬೇಕು, ಹೊಲಗಳಿಗೆ ನೀರು ಬೇಕು. ಆಮೇಲೆ ನೀರಾವರಿ, ಜಲಮೂಲಗಳ ಪುನಶ್ಚೇತನ, ಜಲಮೂಲಗಳನ್ನ ರಕ್ಷಣೆ ಮಾಡಬೇಕಾಗಿದೆ. ಉದಾಹರಣೆ ಕೆರೆ ತುಂಬಿಸ್ತಕ್ಕಂಥದ್ದು, ಇವೆಲ್ಲ ಗ್ರಾಮೀಣ ಮೂಲ ಸೌಕರ್ಯ, ರಸ್ತೆಗಳು, ಶಾಲೆಗಳು, ನೈರ್ಮಲ್ಯ, ವಸತಿ ಕೆಲಸಗಳು ಇತ್ಯಾದಿ. ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲ ಸೌಕರ್ಯ, ಮಾರುಕಟ್ಟೆಗಳು, ಮೀನುಗಾರಿಕೆ, ಜಾನುವಾರು ಸ್ವತ್ತುಗಳು, ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು, ಪ್ರಾಕೃತಿಕ ವಿಪತ್ತು ತಗ್ಗಿಸುವಿಕೆಗೆ ಆಶ್ರಯಗಳು, ಒಡ್ಡುಗಳು, ಪ್ರವಾಹ ಮತ್ತು ಕಾಡ್ಗಿಚ್ಚು ನಿರ್ವಹಣೆ ವ್ಯವಸ್ಥೆಗಳು, ಈ ತರದ ಅನೇಕ ತರಾವರಿಗಳಿದೆ. ಇನ್ನೊಂದು ಮಾತು ಹೇಳಿ ಮುಗಿಸ್ತೇನೆ. ಇಲ್ಲ, ಈಗ ಕೇಂದ್ರ ಸರ್ಕಾರನೇ ಡಿಸಿಷನ್ ಮಾಡಬೇಕು, ಗ್ರಾಮ ಪಂಚಾಯತ್ ಅನ್ನ ಮುಗಿಸ್ಬಿಡ್ತಾ ಇದೆ ಕೇಂದ್ರ ಸರ್ಕಾರ. ಗ್ರಾಮ ಪಂಚಾಯತ್ ಅನ್ನ ಮುಗಿಸೋದಿಲ್ಲ. ಗ್ರಾಮ ಪಂಚಾಯತ್ ಅನ್ನ ಇನ್ನೂ ಫಲಪ್ರದಗೊಳಿಸುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಸೇರಿ ಗ್ರಾಮ ಪಂಚಾಯತ್ಗಳನ್ನ ಇನ್ನೂ ಸ್ಟ್ರೆಂಥನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೋಸ್ಕರವಾಗಿ ಇದನ್ನ ತೆಗೆದುಕೊಂಡು ಬಂದಿದೆ. ಸಾಕಷ್ಟು ಟೆಕ್ನಾಲಜಿಯನ್ನು ಅಳವಡಿಸಿ ಇದರೊಳಗಡೆ ಭ್ರಷ್ಟಾಚಾರ ಆಗದಂಗೆ, ಅವ್ರ ಅಕೌಂಟ್ಗೆನೆ ಹಣ ಹೋಗೋಂಗೆ, ಈ ಮಧ್ಯದಲ್ಲಿ ಏಜೆಂಟ್ಗಳು ಬಂದ್ಬಿಟ್ಟು ಅವ್ರ ಜೇಬಿಗೆ ಇಳಿಸ್ತಾ ಇದ್ರಲ್ಲ, ಅದಾಗದಂಗೆ ಆಲ್ಮೋಸ್ಟ್ ಇವನ್ನೆಲ್ಲವನ್ನು ಮಾಡುವ ದೃಷ್ಟಿಯಿಂದ ಈ ಒಂದು ಬದಲಾವಣೆಯನ್ನ ತಂದಿದೆಯೇ ವಿನಃ ನಿಂತ ನೀರಾಗಬಾರದು. ಈಗ ಉದಾಹರಣೆಗೆ ನಮ್ಮ ಎಚ್ ಕೆ ಪಾಟೀಲ್ ಲಾ ಮಿನಿಸ್ಟರ್ ಆಗಿರೋದ್ರಿಂದ ಹಳೆ ಕಾನೂನುಗಳನ್ನ, ಹಳೆ ನಿಯಮಗಳನ್ನ ಎಷ್ಟು ಬದಲಾವಣೆ ಮಾಡಿಲ್ಲ ಎಚ್ ಕೆ ಪಾಟೀಲ್. ಎಷ್ಟು ಬಿಲ್ಗಳು ನಾವೇ ಪಾಸ್ ಮಾಡಿದೀವಿ, ಇಲ್ಲಿ ತಿದ್ದುಪಡಿ ಮಾಡಿದೀವಿ. ಇದು ತಿದ್ದುಪಡಿನೇ, ಇದನ್ನೇನು ಸಂಪೂರ್ಣವಾಗಿ ಹೊಸದ್ ಮಾಡಿಲ್ಲ. ಅದೇ ಅವ್ರಿಗೆ ಕೂಲಿ ಕೆಲಸನೇ ಕೊಡೋದು, ಅಪ್ಡೇಟ್ ಮಾಡತಕ್ಕಂಥದ್ದೇ ತಿದ್ದುಪಡಿ ಮಾಡೋ ಕೆಲಸ ಇದು. ಹಾಗಾಗಿ ಈ ತಿದ್ದುಪಡಿಯನ್ನ ಮಾಡೋದಕ್ಕೆ ನಾವು ಇದನ್ನ ತೆಗೆದುಕೊಂಡು ಬಂದಿದ್ದೇವೆ. ಆದ್ರಿಂದ ನನ್ನ ನಾಲ್ಕು ಮಾತನ್ನು ಮಾತಾಡಬಹುದು. ಈ ಕೇಂದ್ರ ಸರ್ಕಾರ ತಂದಿರತಕ್ಕಂತ ಈ ಒಂದು ಬಿಲ್ ಏನಿದೆ, ರಾಷ್ಟ್ರಪತಿಗಳು ಆಲ್ರೆಡಿ ಈಗ ಸಿಗ್ನೇಚರ್ ಹಾಕಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ. ಆದ್ರಿಂದ ಇದಕ್ಕೆ ವಿರೋಧ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಾ ನನ್ನ ಮಾತುಗಳ ಮುಗಿಸ್ತೇನೆ.